ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಹೊಂಟಿರೋದು ಶಿವಮೊಗ್ಗಕ್ಕೆ. ಅಲ್ಲಿ ಹೋಗಿ ನಮ್ಮ ಫ್ರೆಂಡ್ ಗಾಡಿ ತೊಗೊಂಬರಕತ್ತೀವಿ. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಶಿವಮೊಗ್ಗ ಹೊಂಟಾನೆ. ನಮ್ಮ ಫ್ರೆಂಡ್ ಗಾಡಿ ತೊಗೊಂಬರಕ್ಕೆ ಹೊಂಟಿದ್ದೀವಿ. ಸಣ್ಣದೊಂದು ಲಾಗ್ ಮಾಡ್ಕೊಂಡು ಹೊಂಟಾನೆ. ಇಲ್ಲಿ ನೈಟ್ ಒಳಗೆ ಸ್ಲೀಪರ್ ಕೋಚ್ ಮಾಡೀವಿ ಬಸ್ ಒಳಗೆ. ಬನ್ನಿ. ಬಸ್ ಎಲ್ಲ ಫುಲ್ ಖಾಲಿ ಐತಿ. ಇಲ್ಲಿಂದ ಶಿವಮೊಗ್ಗ ಹೋಗ್ಬೇಕಂತಂದ್ರೆ 5 ರಿಂದ 6 ಗಂಟೆ ಬೇಕಂತಂದ್ರು. ಅದ್ರ ಸಂಬಂಧ ಸ್ಲೀಪರ್ ಕೋಚ್ ಶಿವಮೊಗ್ಗ ಹೊಂಟೇವಿ. ಫುಲ್ ನಿದ್ಗೆನಾಗ ನಾನು ಒಂದು ಎಮ್ಸಿ ಅವನು ಮಕ್ಕೊಂಡಿದ್ದ ಧಾರವಾಡದಿಂದ. ಏನಾದರೂ ಬೇಗ ತೋರಿಸ್ತಾನೆ. ಅಲ್ಲಿರೋ ಗುಡ್ ನೈಟ್, ಬಾಯ್ ಬಾಯ್. ಬೆಳಗಿನ 3:15 ನಾವು ಶಿವಮೊಗ್ಗಕ್ಕೆ ಬಂದೀವಿ. ಬಂದು ನಮ್ಮ ಫ್ರೆಂಡ್ ಕಾಲ್ ಮಾಡಿದ್ದೀವಿ. ಅವನ ಆಯ್ತನ ಬರ್ರಿ ಅಂತಂದರು. ಅದರ ನೆಕ್ಸ್ಟ್ ನಾವೆಲ್ಲ ಅಲ್ಲೇ ಒಂದು ರೂಮ್ ಮಾಡಿ ಅಲ್ಲಿ ಹಾರ್ಟಿಂಗ್ ಹೋದ ಕಾಸು ನಾಷ್ಟ ಮುಗಿಸ್ಕೊಂಡು ಕಾಸು ಬಂದಿವಾಗಿಲ್ಲ. ನಾವು ಗಾಡಿ ಇಲ್ಲೇ ಬರ್ತೈತೆ ಅಂತ ಹೇಳಿದ್ರು. ನಾವು ಅಲ್ಲಿಂದ ಬಂದು ಇಲ್ಲೇ ನಾವು ನಿಂತೀವಿ. ಗಾಡಿ ಬರೋ ಮಟ್ಟ ವೆಯ್ಟ್ ಮಾಡಿದ್ವಿ. ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ತೀವಿ. ವೆಯ್ಟ್ ಮಾಡಿ ಕಾಸು ನಿಂತು ಗಾಡಿ ಬಂದ ಮೇಲೆ ನಾವು ಎಲ್ಲ ನೋಡಿದ್ರೆ ಆತಂತೆ ಕಾಸು ಮಾಡಿದ್ದೀವಿ. ನೈಟ್ ಎಲ್ಲ ಫುಲ್ ಸುಳಿ ಹಿಡಿದ್ವಿ ರೀ. ಇವಾಗ ನೋಡೋಣ ಬರ್ರಿ. ಬಂದ ನಮ್ಮ ಫ್ರೆಂಡ್ ಅವ್ರು ಬಂದಾರು ಗಾಡಿ ತೋರ್ಸಕ್ಕೆ. ಫುಲ್ ಬಿಸಿಲಿದ್ದಕ್ಕಾಗಿ ತಂಪ ಅದ ನದಿ ಕಡೆ ತೋರಿಸ್ತು. ಇವಾಗ ಗಾಡಿ ಬರೋಗುತ್ತೆ. ಗಾಡಿ ಬಂತಂದ್ರೆ ಆಲ್ರೆಡಿ ಅಗ್ರಿಮೆಂಟ್ ಎಲ್ಲ ಮಾಡಾಯಿತು. ಗಾಡಿ ಬಂತಂದ್ರೆ ಫ್ರೆಂಡ್ಸ್ ಹಾಯ್, ನಾನು ಏನಿಲ್ಲ ನಮ್ಮ ಫ್ರೆಂಡ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೇವೆ. ಅವ್ರ ಕಡೆ ಯಾವ ಗಾಡಿ ಸಿಗ್ತಾವಂತ ಅವ್ರು ಹೇಳ್ತಾರೆ. ಏನಾದರೂ ನಂಬರ್ನ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತಾನೆ, ಕೇಳ್ತಾರೆ ಎಲ್ಲರೂ. ಅವ್ರು ತೋರಿಸ್ಕೊಂಡ್ಬರ್ರಿ. ಎಲ್ಲರಿಗೂ ನಮಸ್ಕಾರ. ಇದು ಶಿವಮೊಗ್ಗ ಮುಂದೆ ನಮ್ಮದು ಡೀಲಿಂಗ್ಶಿಪ್ ಇದೆ. ಗಾಡಿಗಳು ಸೇಲ್ ಮಾಡ್ತೀವಿ. ಏರ್ಸನ್ ಬೋರ್ಡ್ ನಮ್ಮದು ಸುಲ್ತಾನ್ ರೋಡ್ ಲೈನ್ಸ್. ಯಾವುದು ಮಾಹಿತಿ ಬೇಕಂದ್ರೆ ನಮ್ಮ ಶಿವಮೊಗ್ಗ ಬಂದು ಊರುಗಡೆ ಸುಳೆಬೆಲ್ ಬರ್ರಿ. ನಮ್ಮ ಮೀಟ್ ಆಗಿ ಗಾಡಿಗಳು ಸಿಗ್ತವೆ. ಯಾವ ಮಾಡಲು ಬೇಕು, ಅಶೋಕ್ ಲೇಲ್ಯಾಂಡ್, ಬೊಲೊರೋ, ಪಿಕಪ್, ಟಾಟಾ ಎಸ್, ಆಲ್ ವೆಹಿಕಲ್ ಸೇಲ್. ಕಮ್ ಬ್ಯಾಕ್ ಶಿವಮೊಗ್ಗ. ದಿಸ್ ಎ ಫುಲ್ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಮಾರ್ಕೆಟಿಂದ ಇನ್ನೂ ಹೆಚ್ಚು ಕಡಿಮೆ ಗಾಡಿ ಕೊಡ್ತೀವಿ ನಿಮಗೆ. ಗಾಡಿ ಸಿಗೋದು ಫುಲ್ ಉರಿ ಬಿಸಿಲು ಐತಿ ಇಲ್ಲಿ. ಏನು ಪ್ರಾಬ್ಲಮ್ಪ ಅಂತಂದರೆ 41-40 ಡಿಗ್ರಿ ಐತಿ. ನಾವು ನಿನ್ನೆ ನೈಟ್ ಬಿಟ್ಟಿದ್ದೆ ಧಾರವಾಡ. ಆಲ್ರೆಡಿ ಬಸ್ ಹೋಗಿ ಬಂದಿದ್ದು ತೋರಿಸಿದ್ದೀವಿ. ಒಂದು ಹಾಟ್ ಮಾಡಿದ್ದೀವಿ. ಒಂದು 500 ರೂಪಾಯಿ ಕೊಟ್ಟು ಕಾಸು ರೂಮ್ ಮಾಡಿದ್ದೀವಿ. ಬ್ಯಾಗಿಂದ ಇವರೆಲ್ಲ ಬರೋಮಟ ವೆಯ್ಟ್ ಮಾಡಿದ್ದೀವಿ. ಏನೋ ಒಂದು ಬರೋ ಸಣ್ಣ ಲಾಗ್ ಮಾಡಿದ್ದೀವಿ. ಅದು ಫುಲ್ ಬಿಸಿಲು ಐತಿ. ಇಲ್ಲಿ ಮೇಲ್ಗಡೆ ಹೊಂಟಿವಿ. ಇಲ್ಲಿ ಮೆಟ್ರಿಕ್ ಸ್ಟೆಪ್ಸ್ ಏಕದಮ್ ಮೇಲ್ಗಡೆ ಎದೆ ಮೇಲೆ ಇದ್ದಂಗೆ ಅದಾವು. ಇಲ್ಲಿ ಆಫೀಸ್ ರೂಮ್ ಐತಿ. ಇಲ್ಲಿ ಅದು ಏನೇನೈತಿ ಸ್ವಲ್ಪ ಎಲ್ಲ ಮಾತುಕತೆ ಮಾತಾಡಿ ಕಾಸು ನಾವು ಇಲ್ಲಿಂದ ನೆಕ್ಸ್ಟ್ ಹೋಗೋಣಂತೆ ಕಾಸು ಬಂದೀವಿ. ಇಲ್ಲಿ ಒಳಗಡೆ ಹೋಗಿ ಕಾಸು ಏನೇನೈತಿ ಎಲ್ಲ ಸ್ವಲ್ಪ ಮಾತುಕತೆ ಮಾಡಿ ಅಗ್ರಿಮೆಂಟಿಂದ ಇತ್ತಲ್ಲ ಅದನ್ನೆಲ್ಲ ಮುಗಿಸೊಂದು ನಾವು ಗಾಡಿ ಹ್ಯಾಂಡ್ ಓವರ್ ಕೊಡ್ತಾನೆ ಅಂದರು. ಗಾಡಿ ಹ್ಯಾಂಡ್ ಓವರ್ ತುಂಬ ಕಾಸು ಹೋಗ್ಬೇಕಂತ ಮಾಡೀವಿ. ಸ್ವಲ್ಪ ಅವರು ಫೈನಲಿ ಗಾಡಿದೆಲ್ಲ ಅಮೌಂಟ್ ಸೆಟಲ್ಮೆಂಟ್ ಮಾಡಿದ್ದೀವಿ. ನಮ್ಮ ಫ್ರೆಂಡ್ ಶಾಜಿದ್ ಅಂತ ಕಾಸ ಮತ್ತು ರೀ ಜಿಶಾ ಅಂತ ನಮ್ಮ ಫ್ರೆಂಡ್ ಶಫೀಕ್. 3 ಜನ ನಮ್ಮ ಫ್ರೆಂಡು ಇಲ್ಲಿ ಶಿವಮೊಗ್ಗದಾಗ ಬಂದ ಕಾಸ. ಇವರಷ್ಟು ಒಳ್ಳೆಯ ಜನ ಯಾರಲ್ಲ. ಭಾಳ ಅಗ್ದಿ ಕಾಸ ದೋಸ್ತರು ನಮ್ಗೆ. ಗಾಡಿ ಫೈನಲಿ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ರು. ದುಡ್ಡು ಕೊಟ್ಟಿವಿ. ಅಷ್ಟು ಮನೆಯನ್ನಾರಿದ್ದಂಗೆ ಒಂದು ಫ್ರೆಂಡ್ ಸರ್ಕಲ್ ದೊಡ್ಡದೈತಿ. ನೀವು ಬರೀ ಅವ್ರ ಹತ್ರ ಬಂದು ನಿಮ್ಗೆ ಏನೋ ಒಂದಿದ್ರು ಡಿಸ್ಟ್ರಿಬ್ಯೂಷನ್ ಅವ್ರ ನಂಬರ್ ಹಾಕಿರ್ತಾನೆ, ಮೊಬೈಲ್ ನಂಬರ್. ನೀವು ಅವ್ರು ಕೇಳ್ಕೊಂಡು ಕಾಸ ಬರ್ರಿ. ಬಂದು ನಿಮ್ಗೆ ಏನೋ ಹೆಲ್ಪ್ ಮಾಡಿದ್ರು ಅವ್ರು ಶಿವಮೊಗ್ಗ ಮುಂದೆ ನಿಂತು ಹೆಲ್ಪ್ ಮಾಡಿಕೊಡ್ತಾರೆ. ಫುಲ್ ಆಳೈತಿ ಇದು. ಹಗ್ಗರ್ ಕೇಳಬೇಕು, ಹುಷಾರಿಂದ ಇಲ್ಲ ಅಂತ ಬಿದ್ದೀವಿ ಅಂತ ಹಲ್ಲ ಮುಗಿತಾವೆ. ಫ್ರೆಂಡ್ಸ್ ಇಲ್ಲೇ ನಡೆದಪ್ಪ ಅಂತಂದ್ರೆ ಗಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡತ್ತಾರೋ ಅಂದ್ರೆ ಅದ್ರದ್ದೊಂದು ಚಾವಿ ನಮ್ಮ ಹತ್ರ ಕೊಡತ್ತಾರಲ್ಲ. ಅದ್ರದೊಂದು ಮುಂದೆ ನಿಂತೊಂದು ಫೋಟೋ ಅದು ನಮ್ಮ ಡ್ರೈವರ್ಸ್ದೊಂದು ಆಸೆ ರೀ. ಯಾವಾಗ ನಾನು ಇವತ್ತು ಗಾಡಿ ತೊಗೊಂಡು ಅಂತೆ ಕಾಸು ತೋರ್ಸಕ್ಕೆ ನಾವು ಸ್ಟೇಟಸ್ ಹಾಕಿ ನೋಡ್ರಿ. ಇದು ಫ್ರೆಂಡ್ಸ್ ನಮ್ಗೆ ಗೊತ್ತಿರಲಿಲ್ಲ. ನಮ್ಮ ಫ್ರೆಂಡ್ಸು ಅವರು ಇಲ್ಲಿ ಎಲ್ಲ ನಮ್ಗೆ ವೈರಿಂಗ್ ಮಾಡಕತ್ತಾರ. ಅವ್ರು ವೈರಿಂಗ್ ಮೆಕ್ಯಾನಿಕಲ್ರು ಅದಾರು. ನಮ್ಗೆ ಗೊತ್ತಿದ್ರಿಕ್ಕೆಲ್ಲ ಶಿವಮೊಗ್ಗದಿಂದ ಹೆಚ್ಚು ಕಡಿಮೆ ಒಂದು 40 ಕಿಲೋಮೀಟರ್ ದೂರ ಇದ್ದರು ಅವ್ರಿಗೆ ಫೋನ್ ಮಾಡಿರಿ. ಅವ್ರ ನಂಬರ್ ಹಾಕಿರ್ತಾನೆ. ಅಲ್ಲೇ ಬಂದು ಕಾಸು ಮಾಡ್ಕೊಟ್ಟು ಹೋಗ್ತಾರೆ. ಅವರು ಚೀಪ್ ಆ್ಯಂಡ್ ಬೆಸ್ಟ್ ರೇಟು. ನಮ್ಗೆ ಗೊತ್ತಿದ್ರಿಕ್ಕೆಲ್ಲ ಎಲ್ಲ ನಾನು ಮಾಡಿ ತರ್ತೀನಿ. ನಮ್ಮ ತಮ್ಮ ಅವರು ಮಾಡಿ ತರ್ತಾರೆ. ಅದು ಫ್ರೀ. ನೀವು ಬರ್ರಿ. 45 ಕಿಲೋಮೀಟರ್ ದೂರ ಇದ್ರೂ ಅಲ್ಲಿ ಮಟ್ಟ ಬಂದು ಕಾಸು ಮಾಡಿಕೊಟ್ಟು ಹೋಗ್ತಾರೆ. ಇಷ್ಟ ಅಂತ ಹೇಳೋಂಗಿಲ್ಲ. ರೀಸನೇಬಲ್ ಅಂತೀರಿ ಇಲ್ಲ. ಇಷ್ಟ ನೀವು ಎಷ್ಟು ಕೊಡ್ತೀರಿ ಅಷ್ಟು ಹೋಗ್ತಾರೋ. ಬಂದು ಕಾಸು ಹೋಗ್ರಿ. ಕಾಸ ಫ್ರೆಂಡ್ಸ್ ಅವರು ಅಂತಂದ್ರೆ ನಾವು ಒಂದು ಸಲ ಗಾಡಿ ಮ್ಯಾಗ ಹೋಗಿ ಮುಂದೆ ಏನು ಮಾಡ್ತೀವಿ ಹಂಗೆ ಮಾತಾಡ್ತಾ ಫ್ರೆಂಡ್ ಆಗಿದ್ದರು. ಅದ್ರ ಪ್ರಕಾರ ಅವರು ನಾವು ಹೇಳಿದ ಪ್ರಕಾರ ಅವರೆಲ್ಲ ನಡ್ಕೊಂಡು ಕಾಸ ಎಲ್ಲ ಮಾಡಿಕೊಟ್ರು. ಗಾಡಿದು ಇಷ್ಟ ಏನೋ ಇದ್ರು ಅವ್ರ ಹತ್ರ ಬರ್ರಿ. ನಾನು ನಂಬರ್ ಹಾಕಿರ್ತೀನಿ. ಮಾತಾಡ್ಕೊಂಡು ನಿಮಗೂ ಯಾವುದೋ ಗಾಡಿ ಬೇಕಂದ್ರೆ ತೊಗೊಂಡು. ಹಾಯ್ ಫ್ರೆಂಡ್ಸ್, ಹಂಗೆ ನಾವು ಧಾರವಾಡಕ್ಕೆ ಹೋಗೋ ಮುಂದೆ ಉಕ್ಕುಡ್ಗಾತ್ರಿಗೆ ಬಂದೀವಿ. ಉಕ್ಕುಡ್ಗಾತ್ರಿಗೆ ಬಂದ ಹೊಳೆ ಒಳಗೆ ಗಾಡಿ ತೊಗೊಂಡು ಮತ್ತು ಇಲ್ಲೇ ಒಂದು ಸ್ವಲ್ಪ ಪೂಜೆ ಮಾಡ್ಕೊಂಡು ಕಾಸು ಹೋಗ್ರಕ್ಕಂತ ಕಾಸು ಬಂದೀವಿ.
ಹುಡುಗಾತ್ರಿ ಆಲ್ಮೋಸ್ಟ್ ಎಲ್ಲರೂ ಬಂದು ಹೋಗ್ತೀರಿ. ಹೊಸ ಹೊಸ ಇದು ಮಾಡೋ ಸ್ಟೆಪ್ಸ್ ಆಯ್ತು ಹೋಗ್ಬೇಕು ಹೊಳಿಯಿಂದ ನಾವು ಗಾಡಿ ತೊಗೊಳಕ್ಕೆ ಹೊಸ ಸ್ಟೆಪ್ಸ್ ಹೊಂಟ್ತೀವಿ. ಕರಿಬಸವೇಶ್ವರ ಟೆಂಪಲ್ ರೀ ಇದು. ಒಳಗಡೆ ಹೋಗೋದು ಸ್ವಲ್ಪ ವರ್ಕ್ ನಡೆದತ್ತೆಲ್ಲ ಮುಂದೆಯಿಂದ ಆರ್ಚ್ ಕಟ್ಟಾತಿದ್ರು. ಇಲ್ಲಿ ಸ್ಟೆಪ್ಸ್ ಅದಾವು. ಅದು ಮುಂದೆ ಕಾಣೋದು ದೇವಸ್ಥಾನ. ಒಳಗಡೆದಂತ್ರಿ ಮಾಡಲ್ ನಾವು ವಿಡಿಯೋ. ಅಲ್ಲಿ ಏನು ನಡೆಯೋದಿಲ್ಲ. ಇಲ್ಲಿ ಬಂದು ಆಟೋಮೆಟಿಕ್ ಕಡಿಮೆ ಆಗ್ತಾವೆ. ಇಲ್ಲಿದ ಈ ಅಜ್ಜನ ವಿಶೇಷತೆ ಏನಪ್ಪ ಅಂತಂದ್ರೆ ಒಬ್ರು ಯಾರೋ ಮೊದಲಿನ ಕಾಲದಾಗ ಹೊಳಿ ದಾಟಕ್ಕಂತ ಇಲ್ಲಿ ಹೊಳಿ ದಾಟಿ ಏನೋ ಇದಕ್ಕೆ ಬಂದಿದ್ರಂತ. ಏನಪ್ಪ ಅಂತ ಸಂತಿಗೆ ಬಂದಿದ್ರಂತ. ಆ ವ್ಯಕ್ತಿ ಒಳ್ಳೆ ಮಳೆ ಫುಲ್ ಹಾಕ್ಯಾಸ ಹೊಳಿ ಫುಲ್ ಆದಾಗ ಅವ್ನು ದಾಟಕ್ಕೆ ದಾರಿ ಎದ್ರಿಕಲಂತ. ಅವಾಗ ನಾ ಹೆಂಗೆ ಹೋಗ್ದಪ್ಪ ಅಂತ ಅಳಾಗತ್ತಿದ್ದಂತ. ಅಳು ಟೈಮ್ನಾಗ ನನ್ನ ಮಕ್ಕಳು ಎಲ್ಲ ಇಲ್ಲದಾರನ ಆಗಿದಾರಂತೆ ಅದನ್ನಂತೇಳಿ. ಅಂಥ ಟೈಮ್ನಾಗ ಅಜ್ಜ ಪ್ರತ್ಯಕ್ಷ ಹಾಕ್ಯಾಸ ಏನಪ್ಪ ಅಂತ ಹೇಳಿದ್ರೆ ಇಲ್ಲ ಹಿಂಗಂತ ನಾನು ದಾಟಕ್ಕೆ ಆಗಂಗಿಲ್ಲ ಅಂತ ಅಳಾಕತ್ತಿದ್ದಂತಿಲ್ಲ. ಇದು ಕಂಬಿ ಹಾಕ್ತಾನೆ ಇದ್ರೊಳಗೆ ದಾಟಿ ಹೋಗಿ ಅಂತ ಹಾಸಿದಂತೆ. ಹಾಸಿಂದ ಆ ಕಡೆ ದಾಟಿ ಹೊಳಿ ನೋಡ್ಲಿ ಅಜ್ಜಾರ್ ಇದ್ರಿಕಿಲ್ಲ ಅಂತ. ಆಗ ಆಗಿನ ಕಾಲದಾಗ ನಮ್ಮ ಕಡೆ ಕೊಡಾಕೇನಿಲ್ಲಪ್ಪ ಈ ಸುಮ್ಮರಿ ಕಾರ್ದಾನಿ ನೀ ಇಟ್ಕೊಂತಂದಂತ. ಅದು ಆತ ಏನು ಅಜ್ಜಾರಿಗೆ ಏನು ಇಲ್ಲಿ ಬೇರೆ ಏನು ಬೇಡ ಬಟ್ ಸುಮ್ಮರಿ ಕಾರ್ದಾನಿ ಇವ್ರ ನೈವೇದ್ಯ ಇದನ್ನ ಬಿಟ್ಟು ಬೇರೆ ಏನು ಕೇಳಂಗಿಲ್ಲ. ನಾವು ಒಳಗಡೆ ಹೋಗೆಲ್ಲ ದರ್ಶನ ತೊಗೊಂಬಂತ ಹೊರಗಡೆ ಕುಂತಿದ್ದೀವಿ. ಇಲ್ಲಿಂದ ನೆಕ್ಸ್ಟ್ ನಮ್ಗೆ ಪೈನ್ ಏನಪ್ಪ ಅಂದ್ರೆ ಧಾರವಾಡಕ್ಕೆ ಹೋಗ್ಬೋದು. ಫ್ರೆಂಡ್ಸ್ ನಾವು ಉಕ್ಕುಡ್ಗಾತ್ರಿಂದ ನಮ್ಮ ಧಾರವಾಡಕ್ಕೆ ಹೋಗಿ ಹೊಂಟೀವಿ. ನಾ ಹೆಚ್ಚು ಕಡಿಮೆ ನೈಟ್ ಆಗ್ತದೆ ಹೋಗೋದು. ಯಾಕಂತ ನಮ್ದು 80ಕ್ಕೆ ಲಾಕ್ ಐತಿ ಗಾಡಿ. ಉಕ್ಕುಡ್ಗಾತ್ರಿಂದ ನಾವು ಹೋಗಿ ಹೊಂಟಿದ್ದೀವಿ. ಯಾವುದೇ ದೇವರು ಹತ್ರ ಹೋದ್ರು ಅವನು ಯಾವಾಗಿದ್ರು ನಮ್ಗೆ ಕರ್ಕೋತಾನೋ. ನಾವೇನೋ ತಪ್ಪು ಮಾಡಿದ್ರು ಕ್ಷಮಿಸ್ತಾನೋ. ನೀವು ಬನ್ನಿರಿ. ನಾವು ಅದಕ್ಕೆ ಇಲ್ಲಿ ಗಾಡಿ ಎಲ್ಲ ತೊಗೊಂಡು ಕಸ ಹೊಂಟಿದ್ದೀವಿ. ನಾವು ಧಾರವಾಡ ಹೋಗೋದು ನೈಟ್ ಆಯ್ತು ರೀ. ಅದಕ್ಕೆ ಇಲ್ಲೇ ಊಟ ಮಾಡ್ಕೊಂಡು ಹೊಂಟೀವಿ. ನಾವು ಇವತ್ತು ಅಂತಂದಿಲ್ಲ ವೆಜ್ ತಿಂತೇವೆ ರೀ. ನಮ್ಗೆ ವೆಜ್ ಬಿರಿಯಾನಿ ಕೊಡು ಅಂತಂದು. ವೆಜ್ ಅಂತಂದ್ರೆ ಪಲಾವ್ ಟೈಪ ಅದನ್ನ ಹಾಕಿ ಕೊಡೋಕತ್ರ. ನಾವು ಇಲ್ಲಿಂದ ಮತ್ತೆ ಊಟ ಮಾಡ್ಕೊಂಡು ನಾವು ಧಾರವಾಡಕ್ಕೆ ಹೊಂಟೀವಿ ರೀ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಾಣಬಲ್ಲೆನು ಒಂದು ದಿನ. ಸುಮ್ಮನೆ ನೆನಪಾಯ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.